ಎಲ್ರಿಗೂ ನಮಸ್ಕಾರ. ಈ ಗ್ರೇಟ್ ಬ್ಯಾಂಗ್ಳೂರಲ್ಲಿ ಗ್ರೇಟ್ ಮಳೆಯಲ್ಲಿ ಎಲ್ಲ ಗ್ರೇಟ್ ಪರ್ಸನ್ಸ್ ಬಂದಿದ್ದೀರಾ. ಭಾಳ ಖುಷಿ ಆಯಿತು. ಅದು ನಮ್ಮ ಮಾಧ್ಯಮ ಮಿತ್ರರು, ಸೋಷಿಯಲ್ ಮೀಡಿಯಾದವರು, ಪತ್ರಕರ್ತರು ಎಲ್ಲ. ನಾವು ಆ್ಯಕ್ಚುಲಿ ಮಳೆಯಿಂದಾಗಿ ಎಲ್ಲ ಏನೇನಾಗುತ್ತೋ ಅಂತ ಅಂದ್ಕೊಂಡಿದ್ವಿ ಡೌಟಲ್ಲಿ. ಬಟ್ ಒಂದು ಕಾಳಜಿ ವಹಿಸಿ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಬಂದಿದ್ದೀರಾ, ಧನ್ಯವಾದಗಳು. ಈ ಚಿತ್ರದಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದೀನಿ. ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರು. ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ಅಂದ್ಕೊತೀನಿ. ಅದು ಡೈರೆಕ್ಟ್ರ್ ಹೇಳಬೇಕು, ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳ್ಕೊಟ್ಟಿದ್ದನ್ನು ಮಾಡೋವಂಥ ಕೆಲಸ ಅಷ್ಟೇ ನಮ್ಮದು. ಅದರಲ್ಲೂ ಒಂದು ಫೈಟ್ಸು ಕೂಡ ಎಲ್ಲ ಇತ್ತು. ಡಾಕ್ಟರ್ ಫೈಟು ಆ್ಯಕ್ಚುಲಿ ವಿಲನ್ ಒಬ್ಬರು ಬಾಲರಾಜವಾಡಿ ಅವರು, ಅವ್ರ ಜೊತೆ ಇರ್ತೀನಿ. ಅವ್ರು ಹಂಗೂ ಒಂದೆರಡು ಒದೇನೂ ಬಿತ್ತು ಮಾಡುವಾಗ. ಹೊಟ್ಟೆಗೆ ಹೊಡೆದಾಕ್ಬಿಟ್ರು. ಅಂದರೆ ಮಾಮೂಲಿ ಮಾಡೋಕ್ಕೋಗಿ ಮಿಸ್ ಆಗುತ್ತಲ್ಲ, ನಾನು ಸಿಂಕು ಆ ಥರ ಮಿಸ್ ಆಗಾಯಿತು. ಹಾಂ ಅಂದರೆ ನಾನು ಅದೇ ಇದೆ ಅಂತ ಪಾತ್ರ ಯಾವತ್ತೂ ಇದು ಮಾಡಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ, ಕಾಯಕವೇ ಕೈಲಾಸ ಅಂದ್ಕೊಂಡು ಬಂದಿದ್ದ ಪಾತ್ರನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾಕಂದರೆ ಆವಾಗಿಂದನೂ ನಮ್ಮಪ್ಪ ಹೇಳ್ಕೊಟ್ಟಿದ್ದು ಅದೇ, ನಾನು ನಮ್ಮ ಮಕ್ಳಿಗೆ ಹೇಳ್ಕೊಡೋದು ಅದೇ. ಏನು ಬರ್ತೋ ಜೀವನದಲ್ಲಿ ಫ್ಲೋ ಜೊತೆ ಹೋಗ್ತಾ ಇರಿ ಅಂತ. ಅದೇ ರೀತಿ ಒಂದು ಫ್ಲೋ ಜೊತೆ ಹೋಗ್ತಾ ಇರೋದು ನಮ್ಮ ಕರ್ತವ್ಯ. ಅದೇ ರೀತಿ ಅನ್ನದಾತರಿಂದ ನನಗೆ ಒಂದೆರಡು ದಿನ ಅನ್ನ ಸಿಕ್ಕಿದೆ. ಯಾಕಂದರೆ ಅವ್ರು ಕೊಡೋ ಸಂಭಾವನೆ, ಯಾಕಂದರೆ ಅದು ಒಂದು ಪ್ಯೂರಿಟಿ ಇರುತ್ತೆ. ಯಾಕಂದರೆ ಒಬ್ಬ ರೈತ ಸಿನಿಮಾ ಮಾಡಿರುವಂಥವ್ರು, ಆ ಒಂದು ಪ್ಯೂರಿಟಿ ನಿಜವಾಗ್ಲೂ ಖುಷಿ ಕೊಡುವಂಥದ್ದು. ಟ್ರೈಲರ್ ನೋಡಿದ್ರೆ ಒಂದು ಕುತೂಹಲ ಇದೆ. ಯಾಕಂದರೆ ಕತೆ ಬಗ್ಗೆ ನನಗೆ ಪೂರ ಹೇಳಿಲ್ಲ, ಬಿಟ್ಕೊಟ್ಟೂ ಇಲ್ಲ ಡೈರೆಕ್ಟ್ರು. ಯಾಕಂದರೆ ಬಿಟ್ಕೊಡೋದೂ ಇಲ್ಲ, ಗೊತ್ತಲ್ವಾ ಬೇರೆ ಕೋ ಆರ್ಟಿಸ್ಟ್ಗಳ ಹತ್ರ. ಅದಲ್ಲೇ ಒಂದು ಸಸ್ಪೆನ್ಸ್ ಆಗಿರಲಿ ಅಂತ. ಬಟ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಹೊಸ ಟೀಮು. ಮೇಯ್ನಾಗೆ ನಮ್ಮ ಅನ್ನದಾತರಿಗೆ ಒಳ್ಳೆಯದಾಗಬೇಕು, ಅವ್ರಿಗೆ ಒಳ್ಳೆಯದಾಗಿ ಈ ಸಿನಿಮಾಯಿಂದ ಇನ್ನೂ ಒಂದಷ್ಟು ಗಳಿಸಿ, ಇನ್ನೂ ಒಂದಷ್ಟು ಜಮೀನು ತಗೊಳ್ಳಿ, ಇನ್ನೂ ಒಂದಷ್ಟು ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಡೈರೆಕ್ಟ್ರು ಕೂಡ ಭಾಳ ಸಪೋರ್ಟಿಂಗ್ ಆಗಿದ್ದಾರೆ ಅವರ ಟೀಮ್ಗೆ, ಪ್ರತಿಯೊಬ್ಬರೂ ಕೂಡ. ಬಟ್ ಇನ್ನೂ ಒಂದಷ್ಟು ಜನ ಬರಬೇಕಿತ್ತು ಅಂತ ಹೇಳಿದ್ರು. ಇನ್ನೂ ಒಂದಷ್ಟು ಯಾರು ನಾವು ಆ್ಯಕ್ಟ್ ಮಾಡಿದ್ರಲ್ಲ, ಬಹುಶಃ ಅವರವರು ಕೆಲವು ಬ್ಯುಸಿ ಇದರಿಂದ ಬಂದಿಲ್ಲ. ಬಟ್ ಏನಿವೆ ಅವ್ರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಟೀಮ್ಗೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಸಿನಿಮಾ ಆದಷ್ಟು ಬೇಗ ತೆರೆ ಕಾಣುತ್ತೆ. ಮುಂದಿನ ಯಾವತ್ತು ರಿಲೀಸು ಅಂತ ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ. ಆಮೇಲೆ ರಾಕೇಶ್ ಅವರು ಕೂಡ ಮಾಡಿದ್ದಾರೆ, ನೋಡಿದ್ದಾರೆ ನೀವು ಟ್ರೈಲರಲ್ಲಿ. ಅವ್ರ ಆತ್ಮಕ್ಕೂ ಶಾಂತಿ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಜವಾನ್ ಜೈ ಕಿಸಾನ್. ಆ ಟ್ರೈಲರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರೇ ಕಾಣ್ತಾ ಇದೆ. ಇದ್ರ ಮೂಲತಃ ಏನಂದರೆ ಅಥಣಿ ಅಂದರೆ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ನಡೆಯೋಂಥ ಘಟನೆಗಳು ಯಾವ ಥರ ನಡೆಯುತ್ತೆ ಅನ್ನೋದು. ಈಗ ಒಬ್ಬ ರೈತ ಯಾವ ಥರ ಕಷ್ಟಪಡ್ತಾನೆ, ಯಾವ ಥರ ಜೀವನ ಫೇಸ್ ಮಾಡ್ತಾನೆ, ಈ ಸಿನಿಮಾದ ಕಥೆ ಅದಾಗಿರುತ್ತೆ. ನಾವು ಕೆಲವೊಂದು ಸಲ ಎಲ್ಲ ಕಡೆಗೂ ಕೇಳ್ತೀವಿ, ಒಬ್ಬ ರೈತ ಯಾವ ಥರ ಕಷ್ಟಪಡ್ತಾನೆ, ಹಂಗೆ ಹಿಂಗೆ ಅಂತೆಲ್ಲ ಸುಮಾರು ಜನ ಮಾತಾಡ್ತಾರೆ. ಆದರೆ ರೈತನ ಕಷ್ಟ ಯಾರೂ ಕೇಳಲ್ಲ. ಒಬ್ಬ ರೈತ ದೇಶದ ಬೆನ್ನೆಲುಬು ಅಂತ ಎಲ್ಲ ಹೊಗಳುತ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ರೈತನಿಗೆ ಕಷ್ಟ ಬಂದಾಗ ಯಾವ ಸರ್ಕಾರ, ಯಾವ ಜನ ಕೂಡ ಮುಂದೆ ಬರಲ್ಲ. ಇಲ್ಲಿ ರೈತರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಯಾವುದೇ ಥರ ಸಿಗಲ್ಲ. ಅದರಿಂದ ಒಂದು ಟೈಟ್ಲ್ ಇಟ್ಕೊಂಡು ಅಥಣಿ ಅಂತ ಒಂದು ಗ್ರಾಮ ಅಲ್ಲಿ ಇಟ್ಕೊಂಡು ಮಾಡಿರೋಂಥ ಕತೆ. ಇದೊಂದು ರೈತರಿಗೋಸ್ಕರ ಮಾಡಿರೋಂಥ ಸಿನಿಮಾನ್ಯ. ದಯವಿಟ್ಟು ಮುಂದಿನ ತಿಂಗಳು ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಸಪೋರ್ಟ್ ಪಡೀತಾ ಕೇಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕಲಾವಿದರೇ ಮಾಡಿದ್ದಾರೆ. ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ಗಳೆಲ್ಲ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಸರ್, ಸಿನಿಮಾ ನೋಡಿ ಸರ್, ಗೊತ್ತಾಗುತ್ತೆ. ಹೌದೌದು, ಸಿನಿಮಾದಾಗ ಎಲ್ಲ ಇದೆ ಸರ್. ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ಅದಕ್ಕೆ ಸರ್ ಸಿನಿಮಾ ಜನ ಥಿಯೇಟ್ರಿಗೆ ಬರಬೇಕು ಅಂತಲೇ ಮಾಡಿರೋದು ಸರ್. ಯಾರು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ನಡುವೆ, ಕನ್ನಡ ಸಿನಿಮಾನ ನೋಡ್ತಾ ಇಲ್ಲ ಸರ್. ಸರ್, ಈ ಸಿನಿಮಾದ ನೋಡಿದ್ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತಿದೆ ರೈತರ ಸಿನಿಮಾನ ಅಲ್ಲ ಬೇರೆ ಸಿನಿಮಾದ ಆರ್ ಸಿನಿಮಾನ ಅಂತ.
ಸರ್ ಇದು ಸಸ್ಪೆನ್ಸ್ ಥ್ರಿಲ್ಲರು RR ಅಲ್ಲ, ಇದು ರೈತರ ಬಗ್ಗೆ, ಮೇನ್ ಸಿನಿಮಾ ರೈತರ ಬಗ್ಗೆ. ನಾವು ಟ್ರೈಲರಾಗಿ ಎಲ್ಲೂ ನಾನು ಬಿಟ್ಕೊಟ್ಟಿಲ್ಲ, ಯಾಕೆಂದರೆ ಜನ ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ಹೇಳಿದ ಉತ್ತರ ಸಿಗುತ್ತೆ ಸರ್. ಸರ್ ಇದೊಂದು 30 ಡೇಸ್ ಶೂಟ್ ಮಾಡಿದೆ ಸರ್. 30 ಡೇಸ್ 35 ಡೇಸ್ ಆಗಿದೆ ಸರ್. 4 ಸಾಂಗ್ ಇದೆ, 4 ಫೈಟ್ ಇದೆ. ಲೊಕೇಶನ್ನು ತುಮಕೂರು, ಬೆಂಗಳೂರು, ರಾಮನಗರ, ಹೊನ್ನಾವರ ಈ ಕಡೆ ಎಲ್ಲ ಶೂಟ್ ಮಾಡಿದ್ದೀವಿ. ಮ್ಯೂಸಿಕ್ ಡೈರೆಕ್ಟ್ರ್ ಬಂದ್ಬಿಟ್ಟು ವರ್ಷ ಕಾಗೋಳು ಅಂತ. ಏನು ಸರ್? ಅತನಿ ಶೂಟಿಂಗ್ ಮಾಡಿಲ್ಲ ಸರ್, ಅತನಿಗೆ ಶೂಟಿಂಗ್ ಮಾಡಿಲ್ಲ. ನಾವು ಇಲ್ಲೇ ಎಲ್ಲ ಕಡೆ ಶೂಟ್ ಮಾಡಿದ್ವಿ, ಯಾಕೆಂದರೆ ಅತನಿ ಸಿಕ್ಕಾಬಿಟ್ಟೆ ದೂರ ಆಯಿತು ಸರ್, ಅದಕ್ಕೆ ಮಾಡೋಕ್ಕಾಗಿಲ್ಲ ಸರ್. ಅದು ಜನಗಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೊಡಬೇಕು. ನಾವು ಶೂಟಿಂಗ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ರೆ, ಯಾಕೆಂದರೆ ನಾವು ಅಲ್ಲಿ ಗಂಟೆ ಹೋಗಿ ನಾವು ಮಾಡ್ತಿರೋದು ಒಂದೇನೋ ಸ್ಮಾಲ್ ನಮ್ಮ ರೈತರು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಸರ್. ನಾವು ಅಲ್ಲೆಲ್ಲ ಹೋಗಿ ಶೂಟಿಂಗ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ಅದಕ್ಕೆ ಇಲ್ಲೇ ಮುಗಿಸಿದ್ದೀವಿ ಸರ್. ಎಲ್ಲ ರೈತರಿಗೂ ಸಂಬಂಧಪಟ್ಟ ಮೇಡಮ್. ಅತ್ತಣಿಲಿ ನಾವು ಸಿನಿಮಾದಲ್ಲಿ ಏನು ತೋರಿಸಿದ್ದೀನೋ ಅದು ಆ ಕಡೆ ಭಾಗ ಜಾಸ್ತಿ ನಡೀತಾ ಇದೆ. ರಿಯಾಲಿಟಿ ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ ಮೇಡಮ್, ಯಾಕೆಂದರೆ ನಾವು ಪ್ಲಾನ್ ನಮಗೆ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ನಾವು ಅಲ್ಲೇ ಜನ ಅಂತೇಳಿ ಫುಲ್ ಟೋಟಲಿ ಕರ್ನಾಟಕ ಜನಗಳಿಗೆ ರೈತರದ್ದು ಎಲ್ಲ ಕಡೆಗಿದ್ದಾರೆ ಮೇಡಮ್. ಮಂಡ್ಯದಾಗಿಲ್ವಾ ರೈತರು, ಮೈಸೂರಾಗಿಲ್ವಾ, ತುಮಕೂರಾಗಿಲ್ವಾ, ಎಲ್ಲ ಕಡೆಗೂ ರೈತರಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಯಾವುದು ರೈತರು ಅಂತ ಹೇಳ್ತಾ ಇಲ್ವಲ್ಲ. ಈ ಭಾಷೆ ಈ ಸಿನಿಮಾದಾಗ ಇಲ್ಲ ಮೇಡಮ್, ಎಲ್ಲ ಟೋಟಲಿ ಒಂದೇ ಥರ ಇದೆ. ನಾನು ಬರೀ ಅತಣಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿ, ಯಾಕೆಂದ್ರೆ ಎಲ್ರಿಗೂ ಇಷ್ಟ ಆಗಬೇಕು ಸಿನಿಮಾ, ಎಲ್ಲರೂ ಮಾತ್ರ ನೋಡೋದಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ. ಯಾಕೆಂದರೆ ರೈತ ಅಂದರೆ ಒಂದೇ ಮೇಡಮ್, ಒಂದೇ ಥರನೇ ಬರೋದು, ಒಂದೇ ಥರ ಅಕ್ಕಿ ಬೆಳೆಯೋದು, ಒಂದೇ ಥರ ರಾಗಿ ಬೆಳೆಯೋದು. ರೈತ ಅಂದರೆ ರೈತನೇ, ಬೇರೆ ಬೇರೆ ಏನಿರಲ್ವಲ್ಲ. ಇಲ್ಲ ಆ ಥರ ಏನಿಲ್ಲ, ಇದ್ರಾಗೆಲ್ಲ ಒಂದು ನಾರ್ಮಲ್ ಕನ್ನಡ. ಹೌದು ಗೊತ್ತಾಯ್ತು ಸರ್, ನೀವು ಹೇಳ್ತಿರೋದು ನನಗೆ ಅರ್ಥ ಆಯಿತು. ಹೌದು ನಿಜ. ಸಮರ್ಥ ಅವರೇ, ಅವ್ರು ಹೇಳ್ತಾ ಇರೋವಂಥದ್ದು ಅಥಣಿ ಅಂತ ನೀವು ಟೈಟಲ್ ಇಟ್ಕೊಂಡ್ಮೇಲೆ ಯಾಕೆ ಆ ಟೈಟಲ್ ಇಟ್ಕೊಂಡಿದ್ದು ಅಥಣಿ ಅಂತ? ಅಥಣಿ ಅಂದರೆ ಇದು ಒಬ್ಬ ರೈತರು ಯಾವ ಥರ ಕಷ್ಟಪಡ್ತಿರೋದು, ಎಲ್ಲ ಕಡೆಗೂ ತುಂಬ ತೊಂದರೆಗಳಿದೆ, ಆದರೆ ಆ ಭಾಗದಲ್ಲಿ ಜಾಸ್ತಿ ಇದೆ. ಆ ಮುಖಾಂತರ ನಾನು ಆ ಟೈಟಲ್ನ ಚಾಯ್ಸ್ ಮಾಡಿದೆ ಮೇಡಮ್. ಓಕೆ, ಧನ್ಯವಾದ, ಥ್ಯಾಂಕ್ ಯು. ನಾಯಕನಾಗಿ ಡೈರೆಕ್ಷನ್ ಮಾಡಿದ್ದೀನಿ. ಇವು ನಮ್ಮ ಸಿನಿಮಾದ ನಮ್ಮ ಪ್ರೊಡ್ಯೂಸರ್ ಕೂಡ ಒಬ್ಬ ರೈತರು. ನಾನು ಅವ್ರಿಗೆ ಕತೆ ಹೇಳಿದಾಗ ರೈತರ ಬಗ್ಗೆ ಕತೆ ಇದೆ, ನಾನು ಮಾಡ್ತೀನಿ ಅಂತ ಅವ್ರು ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಧರಣಿ ಮಂಡಲ ಮಧ್ಯದೊಳಗೆ ಅಂದರೆ ಈ ನಾವೊಂದು ಈ ಭೂಮಿಲಿ ಯಾವ್ಯಾವ ಥರ ಕಷ್ಟ